ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ನಾನು ಬೆಳಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ. ನಿನ್ನೆ ರಿಲೀಸ್ ಮಾಡಿರುವಂಥ ಪ್ರೊವಿಷನಲ್ ರಿಸಲ್ಟಲ್ಲಿ ಕೆಲವೊಂದು ಮಿಸ್ಟೇಕ್ಸ್ಗಳಿವೆ, ಕೆಲವೊಂದಷ್ಟು ಕ್ಲಾರಿಫಿಕೇಷನ್ನ KE ಅವರು ಕೊಡಲೇಬೇಕು, ಫೈನಲ್ ರಿಸಲ್ಟಲ್ಲಿ ಇದನ್ನು ಚೇಂಜಸ್ ಮಾಡಲೇಬೇಕು ಅಂಥೇಳಿ ಆಗ್ರಹವನ್ನು ಕೂಡ ಮಾಡಿದ್ವಿ. ಸೊ ಇದನ್ನು KE ಅವರು ಕೇಳಿಸ್ಕೊಂಡಿದ್ದಾರೆ. ಸೊ ಭಾಳ ಖುಷಿಯ ವಿಚಾರ ಏನಂತಂದರೆ KE ಅವರು ಕೇಳಿಸ್ಕೊಂಡು ಇದರ ಬಗ್ಗೆ ಆ್ಯಕ್ಷನನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಸೊ ಈ ಒಂದು ನೋಟಿಫಿಕೇಷನ್ ಏನಿದೆ ಇದು KE ವೆಬ್ಸೈಟಲ್ಲಿ ಈಗ ಬಂದಿರ್ಬೋದು, ನಾನು ನೋಡಬೇಕಾದ್ರೆ ಬಂದಿರಲಿಲ್ಲ. ಸೊ ಟ್ವಿಟ್ಟರ್ನಿಂದ ನಾನು ಇದನ್ನು ತೆಗೆದುಕೊಂಡಿರುವಂಥದ್ದು, ಎಕ್ಸ್ ಖಾತೆಯಿಂದ ಇದನ್ನು ನಾನು ತೆಗೆದುಕೊಂಡಿರುವಂಥದ್ದು. ಸೊ ಇದರಲ್ಲಿ ಹೇಳಿರೋದೇನಂತಂದರೆ, ಸೊ ನಿನ್ನೆ ರಿಲೀಸ್ ಮಾಡಿರುವಂತಹ ಪ್ರೊವಿಷನಲ್ ಮಾಪಪ್ ರೌಂಡ್ ರಿಸಲ್ಟನ್ನು ಡ್ಯೂ ಟು ಸಮ್ ಎರರ್, ಟೆಕ್ನಿಕಲ್ ಎರರ್ ಇರುವಂಥ ಕಾರಣದಿಂದಾಗಿ ಅದನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ, ಅದನ್ನು ವಿಡ್ರಾ ಮಾಡಿಕೊಳ್ಳಲಾಗಿದೆ. ಸೊ ಅದನ್ನು ನೀವು ಏನನ್ನೂ ರೆಫರ್ ಮಾಡೋ ಹಾಗಿಲ್ಲ. ಸೊ ನಿಮಗೆ ಪ್ರೊವಿಷನಲ್ ರಿಸಲ್ಟನ್ನು ನಾಳೆ ಮಧ್ಯಾಹ್ನ 1 ಗಂಟೆಯ ನಂತರ ರಿಲೀಸ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಅದಾದ ಮೇಲೆ ಆ ಪ್ರೊವಿಷನಲ್ ರಿಸಲ್ಟಲ್ಲಿ ಏನಾದರೂ ಮಿಸ್ಟೇಕ್ಸ್ ನಿಮ್ಮ ಹತ್ರ ಬಂದಿದೆ, ನಿಮ್ಮ ಹತ್ರ ಮತ್ತೆ ಮಿಸ್ಟೇಕ್ ಆಗಿದೆ ಅಂತ ನಿಮಗೆ ಅನಿಸಿದೆ ಅಂತ ಅಂದರೆ ಮತ್ತೆ ನಿಮಗೆ ಮೇಲ್ ಮಾಡೋದಕ್ಕೆ 18ನೇ ತಾರೀಕಿನವರೆಗೆ, ಅಂದರೆ ನಾಳೆ ರಾತ್ರಿ 6 ಗಂಟೆಯ ತನಕ, ಸಂಜೆ 6 ಗಂಟೆಯ ತನಕ ಟೈಮನ್ನು ಕೊಟ್ಟಿದ್ದಾರೆ. ರೈಟ್, ನೋಡೋಣಂತೆ, ವೇಟ್ ಮಾಡೋಣಂತೆ. ಒಟ್ಟಿನಲ್ಲಿ ನಮಗೆ ನ್ಯಾಯ ಅಂತೂ ಸಿಕ್ಕಿದೆ. ಸೊ KE ಅವರು ಈ ಒಂದು ಮಿಸ್ಟೇಕ್ಸನ್ನು ಕರೆಕ್ಷನ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ವೇಟ್ ಮಾಡೋಣಂತೆ ಯಾವ ರೀತಿ ಮಿಸ್ಟೇಕ್ಸ್ ಕರೆಕ್ಷನ್ ಆಗ್ತದೆ ಮತ್ತು ಯಾವ ರೀತಿ ರಿಸಲ್ಟ್ ಅನೌನ್ಸ್ ಆಗ್ತದೆ ಅಂಥೇಳಿ. ಸೊ ನನ್ನ ಒಂದು ಅಂದಾಜಿನ ಪ್ರಕಾರ ನಾಳೆ ಅನೌನ್ಸ್ ಆಗುವಂಥ ರಿಸಲ್ಟಿನಲ್ಲಿ ಯಾವುದೇ ಮಿಸ್ಟೇಕ್ಸ್ ಇಲ್ಲದೇ ಕರೆಕ್ಟಾಗಿ ಅನೌನ್ಸ್ ಆಗ್ತದೆ ಅಂತ ಅಂದ್ಕೊಳ್ಳೋಣಂತೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಖುಷಿಯ ವಿಚಾರ ಅಂತಂದರೆ KE ಅವರು ರಿಪ್ಲೈ ಮಾಡಿರುವಂಥದ್ದು. ಸೊ ತಮ್ಮಿಂದ ಆ ಟೆಕ್ನಿಕಲ್ ಎರರ್ ಆಗಿದೆ, ಅದನ್ನು ಸರಿಪಡಿಸ್ಕೊಳ್ತೀವಿ. ಸೊ ನಾಳೆ ಮಧ್ಯಾಹ್ನ 1 ಗಂಟೆಯ ನಂತರ ಪ್ರೊವಿಷನಲ್ ರಿಸಲ್ಟನ್ನು ಮತ್ತೆ ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ನಮ್ಮ ಹೋಪ್ಸಿಗೆ ಸಿಕ್ಕಂತಹ ಜಯ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.